ತಿದ್ರಿ ಕಾರ್ತಿಕ ಮಾಸ ವಿಶೇಷವಾಗಿ ಶಿವನನ್ನ ಆರಾಧನೆ ಮಾಡುವಂತಹ ಮಾಸ ಅಂತ. ಇನ್ನು ಕಾರ್ತಿಕ ಮಾಸದಲ್ಲಿ ಇಡೀ ಮಾಸದುದ್ದಕ್ಕೂ ದೀಪವನ್ನ ಬೆಳಗಬೇಕು, ದೀಪ ಹಚ್ಚಬೇಕು ಅಂತೆಲ್ಲ ಹೇಳ್ತಾರಲ್ಲ, ಇದು ಯಾಕೆ? ನೋಡಿ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣಂ, ದೀಪೇನ ಹ್ರೇತೆ ಪಾಪಂ, ಸಂಧ್ಯಾಕಾಲ ದೀಪ ನಮೋಸ್ತುತಿ ಎನ್ನುವಂಥ ಶ್ಲೋಕ. ಆ ದೀಪನನ್ನ ಪರಬ್ರಹ್ಮ ರೂಪದಲ್ಲಿ ಪೂಜೆ ಮಾಡ್ತಾ, ನೀನೇ ಪರಬ್ರಹ್ಮ ಅಂತ ಅವನಲ್ಲಿ ಪೂಜೆಯನ್ನು ಮಾಡ್ತಾ, ಅವನ ಧ್ಯಾನವನ್ನು ಮಾಡ್ತಾ, ದೀಪೇನ ಹ್ರಿಯತೆ ಪಾಪಂ, ದೀಪವನ್ನು ಹತ್ತಿ ನನ್ನ ಪಾಪಗಳನ್ನ ಹೋಗಲಾಡಿಸು. ಆ ದೀಪಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಾನು ಪ್ರತಿನಿತ್ಯವೂ ಒಂದು ತಪ್ಪನ್ನು ಮಾಡಿರ್ತೀನಿ, ನನಗೆ ಗೊತ್ತಿಲ್ಲ, ನನಗೆ ಅರಿವಿಗೆ ಬಂದಿರೋದಿಲ್ಲ. ದೀಪೇನೆ ಹ್ರಿಯತೆ ಪಾಪ, ನಾನು ಮಾಡುವಂಥ ತಪ್ಪುಗಳನ್ನು ನೀನು ಮನ್ನಿಸುವಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಂದರೆ ಇವತ್ತಿನ ಪಾಪವನ್ನು, ಇವತ್ತಿನ ದೋಷವನ್ನು, ಇವತ್ತಿನ ಸಮಸ್ಯೆಯನ್ನು, ಇವತ್ತು ಮಾಡಿದಂಥ ಅನಾಚಾರಗಳನ್ನು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಬಿಡ್ತೀನಿ. ನಾನು ಅನ್ಕೊಂಡಿರ್ಬೋದು ಮಾಡೋದೇ ಇಲ್ಲ ಅಂತ, ಏನೋ ಒಂದು ತಪ್ಪು ಮಾಡ್ತೀನಿ. ಹ್ರಿಯತೆ ಪಾಪಂ, ನೀನು ಕ್ಷಮಿಸ್ಬಿಡು ನನ್ನನ್ನು. ಇವತ್ತಿನ ಪಾಪವನ್ನು ನಾವು ಹೋಗಲಾಡಿಸಿಕೆ ಮಾಡುವಂಥದ್ದು ಪೂಜೆ. ನೀವು ತಿಂಗಳಾನುಗಟ್ಲೆ ಮಾಡಿದ್ದೆಲ್ಲ ಬಿಟ್ಬಿಡಿ, ಇವತ್ತಿನ ಪಾಪ ಫಸ್ಟ್ ಕಳ್ಕೊಳ್ಳಿ. ಇವತ್ತಿನ ಪಾಪ ಕಳ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಅಂದರೆ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣಂ, ದೀಪೇನ ಹ್ರಿಯತೆ ಪಾಪಂ, ಸಂಧ್ಯಾಕಾಲ ದೀಪವನ್ನು, ಸಾಯಂಕಾಲ ದೀಪವನ್ನು ಹಚ್ಚುತ್ತಾ ಆ ಕಾರ್ತಿಕ ಮಾಸದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇವತ್ತಿನ ಪಾಪ ಕಳಿಯಪ್ಪ ಅಂತ. ಜನ್ಮ ಜನ್ಮದ ಪಾಪಗಳನ್ನೆಲ್ಲವೂ ಸಹ ಭಗವಂತ ಕಳೆದು ಬಿಡ್ತಾನಂತೆ. ಇವತ್ತಿನ ಪಾಪ ಕಳಿ ಅಂತ ನೀವು ಪೂಜೆ ಪ್ರಾರ್ಥನೆ ಮಾಡಿಕೊಂಡ್ರೆ ಜನ್ಮ ಜನ್ಮದ ಪಾಪಗಳನ್ನು ಕಳಿತಾನೆ ಭಗವಂತ.